ಹಾವೇರಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಗೌಡ್ ಶಿವಣ್ಣವರು ಹಾವೇರಿ ಜಿಲ್ಲಾ ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿ ರುದ್ರಗೌಡ ಎಚ್ ಪಾಟೀಲ್ ಅವರನ್ನ ನೇಮಕ ಮಾಡಿ ಅಧಿಕೃತ ಆದೇಶ ಪತ್ರವನ್ನು ಹಸ್ತಾಂತರಿಸಿದರು. ಎನ್ಐ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಯುವಕರು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕೆಂದು ಮುಖಂಡರು ಕರೆ ನೀಡಿದರು. ನೇಮಕಗೊಂಡ ರುದ್ರಗೌಡ ಎಚ್ ಪಾಟೀಲ್ ಅವರು ಪಕ್ಷದ ಹಿರಿಯರು ತಮಗೆ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಯುವಕರನ್ನ ಸಂಘಟಿಸುವ ಮೂಲಕ ಜೆಡಿಎಸ್ ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸಲು ಶ್ರಮಿಸುವುದಾಗಿ ಭರವಸೆಯನ್ನ ನೀಡಿದರು. ಹೀಗಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ನಮ್ಮೆಲ್ಲರ ಒಂದೇಪ್ಪ ಹಿರಿಯರು ಮತ್ತು ತಾರೀಕಿಗೆ ಯಾರು ಚಲೋ ಬೇಕಂತೇಳಿ ಆ ಯುವಕರ ಸ್ಥಾನವನ್ನು ನಮ್ಮ ರುದ್ರಗೌಡ ಕೂಡ ಪಾಟೀಲ್ ತುಂಬಿದ್ದಾರೆ ಅಂತ ಹೇಳೋ ಮುಖಾಂತರ ಇವತ್ತು ಅವರನ್ನ ನೇಮಕ ಆದೇಶ ಹೋಗ್ತಾನೆ. ಶ್ರೀ ರುದ್ರಗೌಡ ಹನುಮಂತಗೌಡ ಪಾಟೀಲ್ ಸಾಕೆ ಮಾವಿನ ತೋಪ ಆಲಿಮಟ್ಟಿ ರಟ್ಟೇಳಿ ಹಾವೇರಿ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಾವು ಇಂದಿನಿಂದಲೇ ಹಾವೇರಿ ಜಿಲ್ಲಾ ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿ ಈ ಗುರುತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಪಕ್ಷದ ತತ್ವ ಹಾಗೂ ಸಿದ್ಧಾಂತಗಳಿಗೆ ಬದ್ಧರಾಗಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜನತಾದಳ ಜಾತ್ಯತೀತ ಪಕ್ಷವನ್ನು ಪರಿಣಾಮಕಾರಿಯಾಗಿ ಸಂಘಟಿಸಿ ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ ತೊಡಗಿಸಿಕೊಳ್ಳುವೆ ಎಂದು ಆಶಿಸಿ ಶುಭ ಕೋರುತ್ತೇನೆ. ನಮಸ್ಕಾರ. ಇವತ್ತಿನ ದಿವಸ ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷನಾಗಿ ನಾನು ಯುವಕರಲ್ಲಿ ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ, ಜೆಡಿಎಸ್ ಪಕ್ಷವನ್ನು ಇವತ್ತು ನಾವೆಲ್ಲರೂ ಸೇರಿ ಮುಂಬರುವ ನಾಯಕರುಗಳನ್ನಾಗಲಿ ಮಾಡಲಿಕ್ಕೆ, ಪಕ್ಷವನ್ನು ಕಟ್ಟಲಿಕ್ಕೆ ನಿಮ್ಮೆಲ್ಲರ ಶಕ್ತಿ ಸಹಾಯ ಬೇಕು. ಯಾರೋ ಭಯದಿಂದ ಹೊರಗಡೆ ಕುಂತು ನೀವು ನಾಯಕರಾಗಬೇಕಂದ್ರೆ ಹೊರಗಡೆ ಎದ್ದು ಬಂದಾಗ ನೀವು ನಾಯಕರಾಗಲಿಕ್ಕೆ ಸಾಧ್ಯ ಆಗ್ತೈತಿ. ನೀವು ಇವತ್ತಿನ ದಿನದಲ್ಲಿ ಕುಮಾರಣ್ಣವ್ರ ಶಕ್ತಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ. ಯಾಕಪ್ಪ ಅಂದರೆ ಹಳ್ಳಿಗಳಲ್ಲಿ ಬಂದು ವಾಸ್ತವ್ಯವನ್ನು ಮಾಡಿ ಮುಖ್ಯಮಂತ್ರಿ ಅದಾರ ಅಂತೇಳಿ ತೋರಿಸಿದಂಥ ವ್ಯಕ್ತಿ ಯಾರಾದಿದ್ದರೆ ಕುಮಾರಣ್ಣ. ರೈತರಿಗೋಸ್ಕರ ಹೋರಾಟ ಮತ್ತು ರೈತರ ಸಾಲ ಮನ್ನಾವನ್ನು ಮಾಡ್ತಕ್ಕಂಥ ಶಕ್ತಿ ಇದ್ದಂಥ ಯಾರಾದರೂ ಇದ್ದರೆ ಅದು ಕುಮಾರಣ್ಣ ಮಾತ್ರ. ಮುಂದಿನ ದಿನಮಾನಗಳಲ್ಲಿ ಕುಮಾರಣ್ಣವರಿದ್ದರೆ ಯುವಕರಿಗೆ ಮತ್ತು ರೈತರಿಗೆ, ದೀನದಲಿತರಿಗೆ, ಬಡವರಿಗೆ, ಎಲ್ಲ ಜನಾಂಗದ ವರ್ಗದವರಿಗೆ ಮುಂದಿನ ದಿನಮಾನಗಳಿಗೆ ಒಳ್ಳೆಯ ರೀತಿ ಅನುಕೂಲವಾಗುತ್ತದೆ. ಮುಂದೆ JDS ಪಕ್ಷವನ್ನು ನಾವೆಲ್ಲರೂ ಸೇರಿ ಕಟ್ಟೋಣ. ಮುಂದಿನ ದಿನಮಾನಗಳಲ್ಲಿ ನಾವು ಪಕ್ಷನ ಅಧಿಕಾರ ತರೋಣ. ಮುಂದಿನ ದಿನಮಾನಗಳಲ್ಲಿ JDP ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂದು ಆ ಎಲೆಕ್ಷನಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರ. ನಿಮಗೂ ಅವಕಾಶ ಇದೆ. ನಾವೆಲ್ಲ ಯುವಕರು ಒಗ್ಗೂಡಿ JDS ಪಕ್ಷವನ್ನು ಕಟ್ಟೋಣ, ಬೆಳೆಸೋಣ, ಹಾರೈಸೋಣ ಅಂತ ಹೇಳ್ತಾ ಕಳಕಳಿಯಲ್ಲಿ ಕೇಳಿಕೊಳ್ಳುತ್ತೇನೆ.